14 ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 11 ಜನ ಅಂತಾರಾಷ್ಟ್ರೀಯ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾದ ಪ್ರಕರಣ ಗದಗ ಜಿಲ್ಲೆಯಲ್ಲಿ ಕಂಡುಬಂದಿದೆ. ಗದಗ ಶಹರ ಪೊಲೀಸ್ ಠಾಣೆ, ಬೆಟಗೇರಿ ಠಾಣೆ ಹಾಗೂ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣ ಇದಾಗಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಗದಗ, ಬೆಟಗೇರಿ, ಅವಳಿನಗರದಲ್ಲಿ 14 ಕಡೆಗಳಲ್ಲಿ ಕಳ್ಳತನವಾಗಿದ್ದು, ಈ 11 ಜನ ಕದಿಮರಿಂದ 1,26,53,00,000ಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ಆಭರಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಬಂಧಿತರಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆ ಪೈಕಿ 703 ಗ್ರಾಂ ಬಂಗಾರದ ಆಭರಣಗಳು, 4,337 ಗ್ರಾಂ ಬೆಳ್ಳಿ ಆಭರಣಗಳು ಸೇರಿ ಅಪಾರ ಪ್ರಮಾಣದ ಬೆಲೆ ಬಾಳುವ ವಸ್ತುಗಳು, ಮೊಬೈಲ್, ಬೈಕ್, ಕಾರ್ ಹಾಗೂ ಗೂಡ್ಸ್ ವಾಹನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರು ಖತರ್ನಾಕ್ ಕಳ್ಳರಾಗಿದ್ದು, ಹೊರವಲಯದಲ್ಲಿ ವಾಹನ ನಿಲ್ಲಿಸಿ ರೈಲ್ವೆ ಟ್ರ್ಯಾಕ್ ಮೂಲಕ ಸಿಟಿ ಎಂಟ್ರಿ ಆಗುತ್ತಿದ್ದರು. ಸಿಸಿ ಕ್ಯಾಮೆರಾಗಳಿಗೆ ಗುರುತು ಸಿಗಬಾರದೆಂದು ಮುಸುಕುಧಾರಿಯಾಗಿ ಹ್ಯಾಂಡ್ ಗ್ಲೌಸ್, ಶೂ ಧರಿಸಿಕೊಂಡು ಯಾವುದೇ ರೀತಿ ಸುಳಿವು ಬಿಡದೆ ಕಳ್ಳತನ ಮಾಡಿ ಎಸ್ಕೇಪ್ ಆಗುತ್ತಿದ್ದರು. ಈ ಕದಿಮರು ಪ್ಲಾಸ್ಟಿಕ್ ಚಿಂದಿ ಆಯುವ ನೆಪದಲ್ಲಿ ಬಂದು ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡುತ್ತಿದ್ದರು. ಮೊಬೈಲ್ ಫೋನ್ ಬಳಸದೆ ಚಾಣಾಕ್ಷತನದ ರೀತಿಯಲ್ಲಿ ಬೀಗ ಹಾಕಿರುವ ಮನೆಗಳನ್ನ ಕಳ್ಳತನ ಮಾಡಿಕೊಂಡು ಹೇಗೆ ಬಂದು ಹೇಗೆ ಹೋದರು ಎಂಬುದು ತಿಳಿಯುತ್ತಿರಲಿಲ್ಲ. ಜೊತೆಗೆ ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗುತ್ತಿರಲಿಲ್ಲ. ಇಂತಹ ಚಾಲೆಂಜಿಂಗ್ ಪ್ರಕರಣ ಭೇದಿಸಿದ ಜಿಲ್ಲೆಯ ಪೊಲೀಸರು ವಿಶೇಷ ತಂಡ ರಚಿಸಿ ತಿಂಗಳಾನುಗಟ್ಟಲೆ ಶೋಧ ನಡೆಸಿ ಕಳ್ಳತನ ಪ್ರಕರಣ ಭೇದಿಸಿದ್ದಾರೆ. ಪ್ರಮುಖ 11 ಪ್ರಕರಣಗಳ ಪೈಕಿ ಗದಗ ಜಿಲ್ಲೆಗೆ ಸಂಬಂಧಿಸಿದಂತೆ 7, ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ 4 ಪ್ರಕರಣಗಳನ್ನು ಭೇದಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಷನ್ ಜಗದೀಶ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುತುರ್ಜಾ ಖಾದ್ರಿ ನೇತೃತ್ವದಲ್ಲಿ ಸಿಪಿಐ ಧೀರಜ ಸಿಂಧೆ, ಪಿಎಸ್ಐ ಮಾರುತಿ ಜೋಗದಂಡಕರ್, ಲಕ್ಷ್ಮಪ್ಪ ಆರಿ ಸೇರಿ ಇತರೆ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದರಲ್ಲಿ ಸುರೇಶ್ ಅಲಿಯಾಸ್ ಸಣ್ಣ ಸುರೇಶ್, ಸಿಂಗನೂರ್ ನಾಗಪ್ಪ, ದುರ್ಗಮುರುಗಿ, ಶಿವು ಬೆಳಗಂಟಿ, ಸುರೇಶ್ ಅಲಿಯಾಸ್ ದೊಡ್ಡ ಸುರೇಶ್, ತಮ್ಮನ್ನವರ, ಶಂಕರ್ ಅಲಿಯಾಸ್ ಕುಡಶಂಕರ್ ಕರಿ, ಮಂಜುನಾಥ ಬಾದ್ಗಿ, ಹುಲಿಗೆಪ್ಪ ಬೆಳಗಾಲ್ಪೇಟೆ, ಆನಂದ ದುರ್ಗಪ್ಪ ಯರ್ಗಣ್ಣವರ್ ಆರೋಪಿಗಳನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈಗ ನೋಡಿ, ಇವರು ಬೇಸಿಕ್ಲಿ ನಮ್ಮಲ್ಲಿ ಅಲ್ಲದೆ ಬೇರೆ ಕಡೆನೂ ಮಾಡಿದ್ದಾರೆ. ಇವಾಗ ನೋಡಿ, ಮಹಾರಾಷ್ಟ್ರಲ್ಲಿ ಹೋಗಿ ಅವರು ಕೊಟ್ಟಿದ್ದಾರೆ. ಓಕೆ, ಸಾವಂತವಾಡಿಯಲ್ಲಿ ಕೊಟ್ಟಿದ್ದಾರೆ, ಕೊಲ್ಲಾಪುರಲ್ಲಿ ಕೊಟ್ಟಿದ್ದಾರೆ. ಸೊ ಇವ್ರ ಆಪ್ರೇಷನ್ ಜಸ್ಟ್ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಇವರು ಗಾಡಿ ತೊಗೊಂಡಿರೋದೇ ಬೇರೆ ಡಿಸ್ಟ್ರಿಕ್ಟಿಂದ, ಪ್ರಾಪರ್ಟಿ ಡಿಸ್ಪೋಸ್ ಮಾಡಿರೋದೇ ಬೇರೆ ಡಿಸ್ಟ್ರಿಕ್ಟಿಂದ. ಸೊ ಈ ರೀತಿ ಹೋಗಿ ಬೇರೆ ಬೇರೆ ಕಡೆ ಬಂದಿರೋದಕ್ಕಿಂತ ನಾವು ಅಂತಾರಾಜ್ಯ ರೀತಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಈಗ ನಮಗೆ ಮೊದಲನೇ ಒಂದು ಪ್ರಕರಣದಲ್ಲಿ ಯಾವುದು 11 ಕೇಸ್ ನಾನು ಹೇಳಿದೆ, ಅದರಲ್ಲಿ 8 ಜನ ಆರೋಪಿಗಳು. ಎರಡನೇದ್ರಲ್ಲಿ 3 ಜನ, ಎರಡನೇದ್ರಲ್ಲಿ ಒಟ್ಟು 3 ಕೇಸು. ಸೊ ಒಟ್ಟು ಇದರಲ್ಲೆಲ್ಲ ಸೇರಿ 14 ಕೇಸ್ ಆಗುತ್ತೆ. ಮೊದಲನೇ ತಂಡ ಮಾಡಿರೋದು 11. ಓಕೆ, ಅದರಲ್ಲಿ ಗದಗ ಜಿಲ್ಲೆಯಲ್ಲಿ ಬಡಾವಣೆ ಸ್ಟೇಷನಲ್ಲಿ 4, ಟೌನ್ ಸ್ಟೇಷನಲ್ಲಿ 3 ಮತ್ತು ಬೆಳಗಾವಿಯ ಮಾರಿಹಾಳ್ ಪೊಲೀಸ್ ಸ್ಟೇಷನ್ ಅಂತ ಬರುತ್ತೆ, ಮಾರಿಹಾಳ್ ಪೊಲೀಸ್ ಸ್ಟೇಷನಲ್ಲಿ 4. ಓಕೆ, ನಮ್ಮ ಪ್ರೆಸ್ ನೋಟಲ್ಲಿ ತಾವು ಗಮನಿಸಿದರೆ ಯಾವ್ಯಾವ ಪ್ರಕರಣ, ಯಾವ್ಯಾವ ಠಾಣೆ, ಎಷ್ಟೆಷ್ಟು ಗ್ರಾಮು ಅಂತ ಹೇಳಿ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮಾರ್ತಾಯಿದ್ರು ಇಲ್ಲ, ನಮಗೆ ಬೇಸಿಕ್ಲಿ ಇವರೆಲ್ಲ ಡಿವೈಡ್ ಮಾಡ್ಕೊಂಡಿದ್ರು. ಆನಂತರ ಈ ಐಷಾರಾಮಿ ಜೀವನದ ನಮಗೆ ಆ ಸಮಯದಲ್ಲಿ ಏನು ಕಂಡು ಬಂದಿಲ್ಲ. ಬಟ್ ಡಿವಿಷನ್ ಮಾಡಿಕೊಂಡು ಅವರು ಮುಂದಿನ ದಿನಗಳಲ್ಲಿ ಬಹುಶಃ ಮಾಡ್ಬೋದಾಗಿತ್ತೇನೋ. ಬಟ್ ಅವರು ಮಾಡಲಿಕ್ಕೆ ಮುಂಚೆ ನಾವು ಅವ್ರಿಗೆ ಹೆಡೆಮುರಿ ಕೊಟ್ಟಿದ್ವಿ. ಹಾಂ, ಸೊ ಬೇಸಿಕ್ಲಿ ನಾನು ಫುಲ್ 100% ಡೀಟೇಲ್ಸ್ ಹೇಳಿದರೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ಆ ರೀತಿ ಮಾಡದೇ ಇರೋ ರೀತಿ ಯೋಚನೆ ಮಾಡ್ತಾರೆ. ಬಟ್ ಏನಾಗಿದೆ ಅಂತ ಹೇಳಿದರೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದೊಂದ್ಸಲಿ ಕಳ್ಳ ಏನು ಮಾಡ್ತಾನೆ ಅಂತ ಹೇಳಿದರೆ ಅವ್ನು ಮಾಡೋದು ಪರ್ಫೆಕ್ಟ್ ಕ್ರೈಮ್ ಅಂತ ಅನ್ಕೊತಾನೆ. ಇದರಲ್ಲಿ ಅವರು ಗ್ಲೌಸ್ ಬಳಕೆ ಮಾಡಿದ್ದಾರೆ, ಮುಸುಕು ಕಟ್ಟಿದ್ದಾರೆ, ಯಾವುದು ಫುಟ್ ಪ್ರಿಂಟ್ಸ್ ಬಿಟ್ಟಿಲ್ಲ, ಯಾವುದೂ ಕ್ಯಾಮ್ರಾಗೆ ಕಾಣಿಸ್ಕೊಂಡಿಲ್ಲ. ಓಕೆ, ಸೊ ಇಂಥದ್ರಲ್ಲಿ ನಮಗೆ ಭಾಳ ಕಷ್ಟ ಆಗುತ್ತೆ. ನಾವು ಅವ್ರದ್ದು ಫೋನ್ ರೆಕಾರ್ಡ್ಸ್ ಮತ್ತು ಟೆಕ್ನಿಕಲ್ ಎವಿಡೆನ್ಸನ್ನು ಅನಲೈಸ್ ಮಾಡಿದ್ದೀವಿ. ಅದರಲ್ಲಿ ಈ 8 ಜನದಲ್ಲಿ ಒಬ್ಬ ಮಿಸ್ಟೇಕ್ ಮಾಡಿದ್ದಾನೆ, ಅವನೊಬ್ಬಯಿಂದ ಎಲ್ಲ 7 ಜನ ಸಿಕ್ಕಿದ್ರು. ಸೊ ಹಿಂಗೆ ನಾವು ಹಿಡಿದಿರೋದು. ಮೂಲ ವೃತ್ತ ಕಳ್ತಾನೆ, ಬಟ್ ತೋರಿಸ್ಕೊಳ್ಲಿಕ್ಕೆ ಅವರು ರ್ಯಾಕ್ ಪಿಕ್ಕಿಂಗ್ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರು. ಅಂದರೆ ಈ ಕಸ ಕಡ್ಡಿ ಆಯ್ದುಬಿಟ್ಟು ಅದನ್ನು ಮಾರಿ ಆನಂತರ ಅದರಿಂದ ದುಡಿಮೆ ಮಾಡೋ ರೀತಿಯಲ್ಲಿ ಹೇಳ್ತಾಯಿದ್ರು.
ಇವ್ರನ್ನ ನಾವು ಈ ಕಳ್ತನ ಟೈಮಲ್ಲಿ ಬಿಟ್ಟರೆ ಇವ್ರನ್ನ ಒಂದು ಗ್ಯಾಂಗ್ ಅಂತಾನು ನಾವು ಕನ್ಸಿಡರ್ ಮಾಡಿದ ರೀತಿ ಅವರು ಚಾಣಕ್ಯತನದಿಂದ ಕೆಲಸ ಮಾಡ್ತಿದ್ರು. ಎಸ್, ಇದರಲ್ಲಿ ಯಾರು 3 ಜನ ಇದ್ದಾರೆ, ಅದರಲ್ಲಿ ಒಬ್ಬನಿಗೆ ಹಳೆ ಕೇಸ್ ಕೂಡ ಇದೆ 2007ರಲ್ಲಿ. ಅದರಲ್ಲಿ 3 ಕೇಸಲ್ಲಿ ಅವನಿಗೆ ಕನ್ವಿಕ್ಷನ್ ಕೂಡ ಆಗಿದೆ. ಓಕೆ, ಸೊ ಹಂಗಿರೋದ್ರಿಂದ ಇವರು ಎಕ್ಸಾಕ್ಟ್ಲಿ ಯಾವ ರೀತಿ ಮಾಡಿದರೆ ನಾವು ಸಿಗಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಗದಗ ಜಿಲ್ಲೆ ಪೊಲೀಸ್ನ ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ. ನಾವು ಆಲ್ಮೋಸ್ಟ್ ಎಷ್ಟು ಅವರು ಡಿಸ್ಪೋಸ್ ಮಾಡಿದ್ದಾರೆ, ನಮಗೆ ಎಷ್ಟು ಮಾಡಲಿಕ್ಕೆ ಆಯಿತು ಬೇಸ್ಡ್ ಆನ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಈಗ ನಾವು ಲೀಗಲಾಗಿ ಎಷ್ಟು ಮಾಡಲಿಕ್ಕೆ ಆಗುತ್ತೆ, ಈಗ ನೀವು ಎಕ್ಸ್ಟ್ರಾ ಜುಡಿಷಿಯಲ್ ಮೀನ್ಸಲ್ಲಿ ಈಗ ಯಾರು ಪೊಲೀಸ್ ಕೆಲಸ ಮಾಡಲಿಕ್ಕೆ ಆಗಂಗಿಲ್ಲ. ಸೊ ಆ್ಯಸ್ ಪರ್ ಲಾ ಅವ್ರದ್ದು ಸ್ಟೇಟ್ಮೆಂಟ್ ಮೇಲೆ ಮತ್ತು ರಿಸೀವರ್ ಸ್ಟೇಟ್ಮೆಂಟ್ ಮೇಲೆ ಮತ್ತು ವಾಲಂಟ್ರಿ ಸ್ಟೇಟ್ಮೆಂಟ್ ಮೇಲೆ ನಮಗೆ ಎಷ್ಟು ಮಾಡಲಿಕ್ಕೆ ಆಗುತ್ತೆ ಅದನ್ನು ಮಾಡಿ ಕೋರ್ಟಿಗೆ ಒಪ್ಪಿಸ್ತೀವಿ. ಕೋರ್ಟಿಂದ ಯಾರು ಕಳ್ಕೊಂಡಿರ್ತಾರೆ ಅವರು ಬಿಡಿಸ್ಕೊಳ್ಲಿಕ್ಕೆ ಅವ್ರದ್ದು ಎಲ್ಲ ರುಜುವಾತು ಎಲ್ಲ ಕೊಟ್ಟ ಮೇಲೆ ಅದು ರಿಲೀಸ್ ಆಗುತ್ತೆ. ಓಕೆ, ಪೊಲೀಸ್ ವತಿಯಿಂದ ಗದಗ ನಗರದಲ್ಲಿ ಮತ್ತು ಬೆಟ್ಕಿರಿ ಭಾಗದಲ್ಲಿ, ಎಕ್ಸ್ಟೆನ್ಷನ್ ಭಾಗದಲ್ಲಿ ಕಳೆದ 1 ವರ್ಷದಲ್ಲಿ 2025 ಆಯಿತು ಮತ್ತು 26ರಲ್ಲಿ ಒಂದು ಹಲವಾರು ಪ್ರಕರಣಗಳು ದಾಖಲಾಗಿರುತ್ತೆ. ಈ ಒಂದು ಕಳ್ತನದ ಪ್ರಕರಣಗಳು ಇದರಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಕೆಲವೊಂದಷ್ಟು ಜನ ವ್ಯಕ್ತಿಗಳು, ಆಲ್ಮೋಸ್ಟ್ ಒಂದು 7ರಿಂದ 8 ಜನ ವ್ಯಕ್ತಿಗಳು, ಅವರು ಮಾಸ್ಕು ಮತ್ತು ಗ್ಲೌಸ್ ಬಳಸ್ಕೊಂಡು ಮತ್ತು ಕೈಯಲ್ಲಿ ಒಂದಷ್ಟು ಯಾವುದು ಹೌಸ್ ಬ್ರೇಕಿಂಗ್ಗೆ ಬೇಕಾಗಿರುವಂಥ ಆಯುಧಗಳನ್ನ ಇಟ್ಕೊಂಡು ಅವರು ಯಾವುದೇ ರೀತಿ ಸುಳಿವುಗಳನ್ನು ಬಿಡದೆ ಬಂದು ಗದಗ ನಗರ ಭಾಗದಲ್ಲಿ ಹಲವು ಜಾಗಗಳಲ್ಲಿ ಈ ಮನೆನ ಕಳ್ತನ ಮಾಡೋ ಒಂದು ಪ್ರವೃತ್ತಿಯಲ್ಲಿ ಮತ್ತು ಜನರಿಗೆ ಗೊಂದಲ ಸೃಷ್ಟಿ ಉಂಟಾಗೋ ರೀತಿಯಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗೋ ರೀತಿಯಲ್ಲಿ ಬಂದು ರಾತ್ರಿ ವೇಳೆಯಲ್ಲಿ ಜನರು ಯಾವ ಸಮಯದಲ್ಲಿ ಮನೆಯಲ್ಲಿ ಇರದಿರೋ ಸಂದರ್ಭದಲ್ಲಿ ಅವರು ಬಂದು ಮನೆನ ಹೊಡೆದು ಸಾಕಷ್ಟು ವ್ಯಾಲ್ಯೂಬಲ್ ಪ್ರಾಪರ್ಟಿನ, ಅಂದರೆ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಮತ್ತು ಇನ್ನಿತರರೆ ಅಮೂಲ್ಯ ವಸ್ತುಗಳನ್ನು ದೋಚಿ ಪರಾರಿ ಆಗಿರೋದನ್ನು ನಾವು ನೋಡಿರ್ತೀವಿ. ಈ ಎಲ್ಲ ಪ್ರಕರಣಗಳನ್ನು ನಾವು ಭೇದಿಸಬೇಕು ಅಂತ ಹೇಳಿ ಸಾಕಷ್ಟು ಕೆಲಸ ಮಾಡೋದನ್ನು ಗದಗ ಜಿಲ್ಲೆ ಪೊಲೀಸವರು ವಿಶೇಷವಾದ ತಂಡಗಳನ್ನು ರಚನೆ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿರ್ತೀವಿ. ಈಗಾಗಲೇ ನೀವು ನೋಡಿದರೆ 2025ರಲ್ಲಿ 3 ಪ್ರಕರಣ ದಾಖಲಾಗಿದ್ದು 2026ರಲ್ಲಿ 8 ಪ್ರಕರಣಗಳು ಒಟ್ಟಾಗಿ ದಾಖಲಾಗಿರುತ್ತೆ. ಈ ಇಷ್ಟು ಪ್ರಕರಣಗಳನ್ನು ಎಷ್ಟು ಕಠಿಣವಾಗಿ ಇರ್ತವೆ ಅಂತ ಹೇಳಿದರೆ, ಮೇಲ್ನೋಟಕ್ಕೆ ನಾವು ಈ ಗ್ಯಾಂಗ್ನ ಭೇದಿಸೋ ಸಂದರ್ಭದಲ್ಲಿ ನಮ್ಗೇನು ಕಂಡು ಬರುತ್ತೆ ಅಂತ ಹೇಳಿದರೆ, ಇವರು ಭಾಳ ಚಾಣಕ್ಯದ ರೀತಿಯಿಂದ ಕಳ್ತನ ಮಾಡೋದ್ರಲ್ಲಿ ಅವ್ರನ್ನ ತೊಡಸ್ಕೊಂಡಿರ್ತಾರೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಇವರು ಮುಖಕ್ಕೆ ಮಾಸ್ಕ್ ಹಾಕಿರ್ತಾರೆ, ಕೈಗೆ ಗ್ಲೌಸ್ ಹಾಕಿರ್ತಾರೆ, ಮತ್ತು ಅವರು ಹೇಗಿಂದ ಬರ್ತಾರೆ ಹೇಗಿಂದ ಹೋಗ್ತಾರೆ ಅಂತ ಹೇಳಿ ಏನೋ ನಮಗೆ ಗೊತ್ತಾಗದ ರೀತಿ ಹಂಗೆ ಇವರು ಕಳ್ತನ ಅಲ್ಲಿ ತೊಡಸ್ಕೊಂಡಿರ್ತಾರೆ. ಇದರಲ್ಲಿ ನಮಗೇನು ಕಂಡು ಬರುತ್ತೆ ಅಂತ ಹೇಳಿದರೆ, ಇದರಲ್ಲಿ ವಿಶೇಷವಾಗಿ ಒಟ್ಟು 8 ಜನ ಭಾಗಿಯಾಗಿದ್ದು, ಆ 8 ಜನದಲ್ಲಿ 3 ಜನ ಮೇನ್ ಗ್ಯಾಂಗ್ ಲೀಡರ್ ರೀತಿ ಗುರುತಿಸ್ಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಸುರೇಶ, ಇನ್ನೊಬ್ಬ ನಾಗಪ್ಪ ಮತ್ತು ಶಿವು. ಇವರು 3 ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಇವರಲ್ಲಿ ಇರೋ 8 ಜನ ತಂಡದವರಲ್ಲಿ ಅವರು ಒಂದು ಮೆಸೇಜ್ನ ಸರ್ಕ್ಯುಲೇಟ್ ಮಾಡಿಬಿಟ್ಟು ಇವತ್ತು ಈ ದಿನ ಇಲ್ಲಿ ನಾವು ಸಿಗೋಣ ಅಂತ ಹೇಳಿ, ಅಷ್ಟು ಬಿಟ್ಟು ಬೇರೆ ಯಾವುದೇ ರೀತಿ ಮಾಹಿತಿನ ಅವ್ರಿಗೆ ಕೊಡಲ್ಲ. ಆ ಸಂದರ್ಭದಲ್ಲಿ ಅವ್ರು ಬಂದು ಸಿಗ್ತಾರೆ. ಈಗ ಉದಾಹರಣೆಗೆ ಕೊಡಬೇಕು ಅಂತ ಹೇಳಿದರೆ, ಈ ಒಂದು ಜಾಗದಲ್ಲಿ ಯಾವುದೋ ಒಂದು ಅಂಡರ್ ಬ್ರಿಡ್ಜ್ ಕೆಳಗಡೆ ಸಿಗೋಣ, ಅವರು ಮುಂಚೆನೇ ಬಂದು ನೋಡಿರ್ತಾರೆ ಇಲ್ಲಿ ಕ್ಯಾಮ್ರಾ ಇದೆಯೇ ಇಲ್ಲ ಆ ಥರ ಹೇಳಿ ಎಲ್ಲ ರೆಕ್ಕಿ ಮಾಡ್ಕೊಂಡ್ಬಂದು ನೋಡಿ ಅಲ್ಲಿ ಮೀಟ್ ಮಾಡಿದ ನಂತರ ಇವರು ಈ ಜಾಗಕ್ಕೆ ಹೊಡಿಲಿಕ್ಕೆ ಹೋಗೋಣ ಅಂತ ಹೇಳಿ, ಮನೆ ಹೊಡಿಲಿಕ್ಕೆ ಹೋಗೋಣ ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ಕೊತಾರೆ. ಇವ್ರದ್ದು ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ, ಈ ರೀತಿ ನಾನು ಇದೇ ದಾರಿಯಲ್ಲಿ ಮಾಡ್ತೀನಿ ಹಿಂಗೆ ಹೋಗ್ತೀನಿ ಅಂತಿಲ್ಲ. ಅವರು ಬರ್ತಾರೆ, ಹೋಗಿ ನೋಡ್ತಾರೆ, ಯಾರು ಮನೇನ ಬೀಗ ಹಾಕಿರ್ತಾರೆ ಅವ್ರ ಮನೇನ ಹೊಡಿಬೇಕು ಅಂತ ಹೇಳಿ ಮಾಡ್ತಾರೆ. ಅವರು ಭಾಳ ಸಿಂಪಲ್ಲಾಗಿ ಅವರು ಟೆಕ್ನಿಕ್ನ ಕಲ್ತ್ಕೊಂಡಿರ್ತಾರೆ ಹೆಂಗೆ ಮನೆ ಹೊಡಿಬೇಕು ಅಂತ ಹೇಳಿ. ಸೊ ಲಾಕ್ಡ್ ಹೌಸಸ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಸೊ ನಾವು ನೋಡಿರೋ ಹೆಚ್ಚಿನ ಭಾಗದಲ್ಲಿ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಏರಿಯಾಸು ಮತ್ತು ಸ್ವಲ್ಪ ಔಟ್ಸ್ಕರ್ಟ್ಸು, ಎಲ್ಲಿ ಮನೆ ಈ ಫೀಲ್ಡ್ಸು ಮತ್ತು ಎಂಟಿ ಸ್ಪೇಸಸ್ಗೆ ಎಲ್ಲಿ ಅಟ್ಯಾಚ್ ಆಗಿ ಇರ್ತವೆ, ಅಲ್ಲಿ ಎಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇರುತ್ತೆ ಅಂಥ ಜಾಗದಲ್ಲಿ ಹೆಚ್ಚಾಗಿ ಮನೆ ಹೊಡಿತಾರೆ. ಇವರು ವಿಶೇಷವಾಗಿ ಈ ರೀತಿ ಬರೀ ಮುಂದೆ ಬಾಗಿಲು ಹೊಡಿತಾರೆ ಅಥವಾ ಹಿಂದೆ ಬಾಗಿಲು ಹೊಡಿತಾರೆ, ಆ ರೀತಿ ಏನೂ ನಮಗೆ ಕಂಡು ಬಂದಿಲ್ಲ. ಇವರು ಎಲ್ಲಿ ಮನೇಲಿ ಯಾರೂ ಕಂಡು ಬಂದಿಲ್ಲ, ಎಲ್ಲಿ ಮನೇಲಿ ಲೈಟ್ ಆಫ್ ಆಗಿರುತ್ತೆ, ಎಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಪೇಪರ್ಗಳು ಬಿದ್ದಿರ್ತವೆ, ಯಾರು ಅದನ್ನು ಕಲೆಕ್ಟ್ ಮಾಡಿರಲ್ಲ, ಎಲ್ಲಿ ಜನ ಮನೆಯಲ್ಲಿ ಇರಲ್ಲ ಅಂಥೋ ಮನೇನ ಹೆಚ್ಚಾಗಿ ಹೊಡೆಯೋದು ನಮಗೆ ಬಂದಿರುತ್ತೆ. ಸೊ ಇದು ನಮಗೆ ಭಾಳ ಒಂದು ಚಾಲೆಂಜಿಂಗ್ ಆದ ಒಂದು ಕೇಸ್ ಆಗಿತ್ತು. ಯಾಕೆ ಅಂತ ಹೇಳಿದರೆ, ಈಗ ಒಂದು ನಮಗೆ ಮೇಲ್ನೋಟಕ್ಕೆ ಯಾವುದು ಕ್ಲೂಸು ಸಿಗ್ತಾ ಇರಲಿಲ್ಲ,
ನಮ್ಮ ಸಿಬ್ಬಂದಿಯವ್ರು ನೋಡಿದರೆ ಹತ್ತಿರದಲ್ಲಿ ಯಾವುದು CCTV ಕ್ಯಾಮ್ರಾ ಕೂಡ ಇರ್ತಾ ಇರಲಿಲ್ಲ. ಮತ್ತು ಇವರು ಹೆಂಗೆ ಬಂದರು ಹೆಂಗೆ ಹೋದರು ಅಂತ ಹೇಳಿ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಇವರು ಯಾವ ಗಾಡಿಯಲ್ಲಿ ಬಂದರು ಹೆಂಗೆ ಹೋದರು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹಲವಾರು ಜಾಗದಲ್ಲಿ ಆಯಿತು. ನಾವು ಎಲ್ಲ ಸೈಂಟಿಫಿಕ್ ರೀತಿಯಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬಟ್ ಈ ಒಂದು ಪ್ರಕರಣದಲ್ಲಿ ನಮಗೆ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಎಷ್ಟು ಸೈಂಟಿಫಿಕ್ ರೀತಿಯಲ್ಲಿ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಅಷ್ಟು ನಮ್ಮದು ಟ್ರೆಡಿಷ್ನಲ್ ಪೊಲೀಸಿಂಗ್ ಮೆಥಡ್ಸ್ ಏನಿದೆ ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಕೂಡ ನಮಗೆ ಆಯಿತು. ವಿಶೇಷವಾಗಿ ಈ ಸಮಯದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದರೆ, ಒಂದು ದೃಢ ನಿಶ್ಚಯ ಮತ್ತು ಗದಗ ಜಿಲ್ಲೆ ಪೊಲೀಸ್ ನಾವು ಮಾಡಲೇಬೋದು, ನಮ್ಮಲ್ಲಿ ಆಗೇ ಆಗುತ್ತೆ, ಇದನ್ನು ಬೇಸೋಣ ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿರು ಒಂದು ಶಪಥ ಮಾಡಿಕೊಂಡು ಈ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದರೆ, ಒಂದು 3 ಟೀಮ್ನ ನಾವು ರೆಡಿ ಮಾಡ್ತೀವಿ. ಈಗ ಯಾರು ನಾವು ಈ ಪ್ರೆಸ್ ಮೀಟಲ್ಲಿ ನೀವು ನೋಡ್ತಿರೋದು ಆಫೀಸರ್ಸು, ಒಂದು ನಮ್ಮ ಸಿಟಿ DSP ಆಗಿರುವಂಥ ಮುರ್ತುಜಾ ಖಾದ್ರಿ ಅವರು, ಅವರ ನೇತೃತ್ವದಲ್ಲಿ ನಮ್ಮ CPI ಬೆಟ್ಗಿರಿ ಆದಂಥ ಧೀರಜ್ ಶಿಂಡೆ ಅವರು, ಮತ್ತು ಅವರ ಸಬ್ ಇನ್ಸ್ಪೆಕ್ಟರ್ಸ್ ಆದಂಥ ನಮ್ಮ ಮಾರುತಿ ಜೋಗದಂಡಿಕರು, ಮತ್ತು ನಮ್ಮ ಆರ್ಯ ಅವರು, ಮತ್ತು ಅದೇ ರೀತಿ ಟೌನ್ ಇನ್ಸ್ಪೆಕ್ಟರ್ ಆದಂಥ ಜೂಲ್ಕಟ್ಟಿ ಅವರು, ಇವರೆಲ್ಲರೂ ಒಟ್ಟಿಗೆ ಬರ್ತಾರೆ. ಇಂಥ ಒಂದು ದೊಡ್ಡ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದರೆ ಬರೀ ಒಬ್ಬರಿಂದ ಸಾಧ್ಯ ಆಗಂಗಿಲ್ಲ. ಸೊ ಎಲ್ಲರೂ ಒಟ್ಟಿಗೆ ಬಂದು ಟೀಮ್ ಮಾಡಿ, ಮತ್ತು ನಮ್ಮ ಎಲ್ಲ ಹಿಂದೆಗಡೆ ನೋಡ್ತಿರೋ ಎಲ್ಲ ಸಿಬ್ಬಂದಿಯವರು ಇವರು ವಿಶೇಷವಾಗಿ ತಂಡನ ಮಾಡ್ತೀವಿ. ತಂಡನ ಮಾಡಿ ಈ ಪ್ರಕರಣ ಭೇದಿಸಬೇಕು ಅಂದರೆ ಎಲ್ಲರೂ ಓಡಾಡಿದ್ದೀವಿ ಅಂತ ಹೇಳಿದರೆ, ಒಂದು ನಮ್ಮ ಮಾರುತಿ ಅವರು ಖುದ್ದಾಗಿ ಮಧ್ಯಪ್ರದೇಶಗೆ ಹೋಗಿ ಬಂದಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅವ್ರ ಟೀಮು ಸುಮಾರು 15ರಿಂದ 20 ದಿನ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಇನ್ಫಾರ್ಮೇಷನ್ ತೊಗೊಂಡ್ಬಂದಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ, ಕೊಲ್ಲಾಪುರ, ಸಾವಂತವಾಡಿ, ಬೆಳಗಾಂ ಆಗಿರಲಿ, ಹಳಿಯಾಳ ಆಗಿರಲಿ, ಕಾರವಾರ ಆಗಿರಲಿ, ಧಾರವಾಡ ಆಗಿರಲಿ, ಇಂಥ ಎಲ್ಲ ಜಾಗದಲ್ಲೂ ಓಡಾಡಿ ಬಂದು ಇವರು ಮಾಹಿತಿ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಸೊ ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ಈಗ 2026 ಪ್ರಕರಣ ರಿಜಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನಮಗೆ ಈ ಕೇಸಲ್ಲಿ ಪ್ರತ್ಯೇಕವಾಗಿ ನಮ್ಮ ಮಾರುತಿಯವರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ಕ್ಲೂ ಸಿಗುತ್ತೆ. ಆ ಕ್ಲೂ ಸಿಕ್ಕಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಇವ್ರ ಮೋಡಸ್ ಯಾವ ರೀತಿ ಕಂಡು ಬರುತ್ತೆ ಅಂತ ಹೇಳಿದರೆ, ಇವರು ಎಲ್ಲಿ ಮನೆ ಹೊಡಿಬೇಕು ಅಂತಾರೆ ಅಲ್ಲಿಂದ ದೂರದಲ್ಲಿ ಫಸ್ಟು ಸೇರ್ತಾರೆ, ಅದಕ್ಕಿಂತ ದೂರದಲ್ಲಿ ಅವ್ರದ್ದು ಗಾಡಿ ಬಿಡ್ತಾರೆ, ಅಲ್ಲಿಂದ ನಡ್ಕೊಂಬಂದ್ಬಿಟ್ಟು ಕತ್ಲಲ್ಲಿ ಮನೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಣ್ಣ ಕ್ಲೂ ಮೇಲೆ ನಾವು ಈ ಕೇಸ್ನ ಪತ್ತೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ನಂತರ ನಮಗೆ ಒಬ್ಬ ಸಿಗ್ತಾನೆ, ಅವನಿಂದ ಇನ್ನು 7 ಜನ ಸಿಗ್ತಾರೆ. ಅವ್ರನ್ನ ನಾವು ಧಾರವಾಡ ಭಾಗದಲ್ಲಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬಂದಿರ್ತೀವಿ. ಇವ್ರದ್ದೆಲ್ಲ ಮೂಲತಃ ನಾವು ನೋಡಬೇಕು ಅಂತ ಹೇಳಿದರೆ, ಕೆಲವೊಂದಷ್ಟು ಜನ ಇವರು ಧಾರವಾಡಿಂದ ಇರ್ತಾರೆ, ಹಳಿಯಾಲಿಂದ ಇರ್ತಾರೆ, ಕೆಲವೊಂದಷ್ಟು ಜನ ಬೆಳಗಾವಿಯವರು ಇರ್ತಾರೆ. ಮತ್ತು ವಿಶೇಷವಾಗಿ ಇವ್ರನ್ನೆಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಏನು ಕಂಡು ಬಂದಿರುತ್ತೆ ಅಂತ ಹೇಳಿದ್ರೆ, ಈ 8 ಜನಕ್ಕೆ ಒಬ್ರಿಗೊಬ್ರಿಗೆ ಸಂಬಂಧ ಇದೆ. ಎಲ್ಲರೂ ಇಲ್ಲ ಅಕ್ಕ ತಂಗಿನ ಇವ್ರ ಅಕ್ಕ ತಂಗಿನ ಅವ್ರ ಮದುವೆ ಮಾಡ್ಕೊಂಡಿರ್ತಾರೆ, ಇವ್ರಿಗೆ ಈ ಥರ ಸಂಬಂಧ ಇರ್ತಾರೆ. ಮತ್ತು ಎಲ್ಲರದೂ ಪ್ರವೃತ್ತಿ ನೋಡಿದರೆ ವೃತ್ತಿ ಪ್ರಕಾರ ಎಲ್ಲ ರ್ಯಾಕ್ ಪಿಕ್ಕರ್ಸ್ ಆಗಿರ್ತಾರೆ, ಅಂದರೆ ಈ ಕಸ ಕಡ್ಡಿ ಆಯುವಂಥವ್ರು. ಬಟ್ ಭಾಳ ಚಾಣಕ್ಯರು, ಫೋನ್ ಯೂಸ್ ಮಾಡೋಂಗಿಲ್ಲ, ಏನಿಲ್ಲ, ಆದ್ರೂ ಇವರು ಇದನ್ನು ಮಾಡ್ತಾರೆ. ಸೊ ಒಟ್ಟು ನಾವು ನೋಡಿದರೆ ಈ ಒಂದು ಪ್ರಕರಣದಲ್ಲಿ ನಮ್ಮಲ್ಲಿ ಈ ಟೈಮು ನಾವು ಭೇದಿಸಿರೋದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ 7 ಕೇಸ್ನ ನಾವು ಭೇದಿಸಿರ್ತೀವಿ. ಮತ್ತು ಬೆಳಗಾವಿಗೆ ಸಂಬಂಧಪಟ್ಟಂತೆ 4 ಕೇಸ್ನ ಭೇದಿಸಿರ್ತೀವಿ. ಈ ಒಟ್ಟು ಕೇಸಸಲ್ಲಿ ನಾವು ಇಲ್ಲಿವರೆಗೂ ವಶಪಡಿಸ್ಕೊಂಡಿರೋ ಬಂಗಾರ ಆಲ್ಮೋಸ್ಟ್ ಅರ್ಧ kg ಜಾಸ್ತಿ ಇದೆ. ಅಂದರೆ 587 ಗ್ರಾಮ್ ಅಷ್ಟು ಬಂಗಾರನ ನಾವು ವಶಕ್ಕೆ ಪಡ್ಕೊಂಡಿದ್ದು. ಮತ್ತು ಬೆಳ್ಳಿ 3 kg 822 ಗ್ರಾಮ್ ಅಷ್ಟು ಬೆಳ್ಳಿನ ನಾವು ವಶಪಡಿಸ್ಕೊಂಡಿರ್ತೀವಿ. ಅದ್ರ ಜೊತೆಗೆ ನಾವು ಇವರಿಂದ ಒಂದು 4 ಗಾಡಿನೂ ಕೂಡ ವಶಪಡಿಸ್ಕೊಂಡಿರ್ತೀವಿ. ಒಂದು ಹೀರೋ ಹೋಂಡಾ ಮೋಟರ್ ಸೈಕಲ್ ಆಗಿರುತ್ತೆ, ಮತ್ತು ಇನ್ನೊಂದು ಬಜಾಜ್ ಗೂಡ್ಸ್ ಗಾಡಿ ಆಗಿದೆ, ಮತ್ತು ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಆಗಿರುತ್ತೆ. ಈ ಒಟ್ಟು ಎಲ್ಲ ಪ್ರಕರಣದಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲು ಮತ್ತು ರಿಕವರ್ ಮಾಡಿರೋ ಮಾಲ್ನ ನಾವು ಒಟ್ಟು ಗೂಡ್ಸಿದ್ರೆ ಈ ಒಂದು ಗ್ಯಾಂಗ್ನ ಒಟ್ಟು ಅಂದಾಜು 1,07,00,000 ರೀತಿಯಲ್ಲಿ ಆಗುತ್ತೆ ಇದು. ಓಕೆ.